ಲಕ್ಷ್ಮೀನಾರಾಯಣ, ಯಾಕೋ ಮಲ್ಗಿಲ್ವಾ? ಇಲ್ಲ ಅಣ್ಣ, ನನಗೆ ನಿದ್ದೆನೇ ಬರ್ತಾ ಇಲ್ಲ. ಯಾಕೋ? ನನಗೆ ಅಮ್ಮ ತುಂಬಾ ನೆನಪಾಗ್ತಾ ಇದ್ದಾಳೆ. ನೋಡು ಲಕ್ಷ್ಮೀನಾರಾಯಣ, ಅಮ್ಮ ದೇವ್ರ ಹತ್ರ ಹೋಗಿದ್ದಾರೆ ಅಂತ ನಿಮಗೂ ಗೊತ್ತಲ್ವಾ? ಅವರು ಮತ್ತೆ ಬರೋದೇ ಇಲ್ಲ ಕಣೋ. ನೋಡು, ನಾವೆಲ್ಲ ನಿನ್ನ ಜೊತೆ ಇದ್ದೀವಿ ಅಲ್ವಾ? ಕಣ್ಣು ಮುಚ್ಕೊಂಡು ದೇವ್ರ ಧ್ಯಾನ ಮಾಡಿ ಮಲ್ಕೋ, ನಿದ್ದೆ ಬರುತ್ತೆ. ಇಲ್ಲ ಅಣ್ಣ, ನನಗೆ ನಿದ್ರೆ ಬರ್ದೇ ಇರ್ಬೇಕಾದ್ರೆ ಅಮ್ಮ ಏನು ಮಾಡ್ತಾ ಇದ್ರು ಗೊತ್ತಾ? ಏನ್ ಮಾಡ್ತಿದ್ರು? ಚಂದ ಮಾಮನ್ನ ತೋರಿಸಿ ಹಾಡು ಹೇಳಿ ಮಲಗಿಸ್ತಾ ಇದ್ಲು. ನೋಡು ಲಕ್ಷ್ಮೀನಾರಾಯಣ, ನಾನು ಚಂದ್ರನ ತೋರಿಸ್ಬೋದು, ಆದರೆ ಅಮ್ಮನ ಹಾಗೆ ಹಾಡಕ್ಕೆ ಬರಲ್ಲ. ದಯವಿಟ್ಟು ಮಲ್ಕೊಳೋ. ದಯವಿಟ್ಟು ಮಲ್ಕೊಳ್ಳೋ. ಅಮ್ಮ, ನನಗೆ ನಿದ್ದೆನೇ ಬರ್ತಾ ಇಲ್ಲ, ನೀನೇ ಬಂದು ಹಾಡು ಮಲಗಿಸಮ್ಮ. ಸುಖವಿಲ್ಲದ ಜೀವನ, ಅದಕ್ಕೆ ಕುಡಿಬೇಕು. ಕುಡಿದ್ರೆ ಸುಖ ಸಿಗತ್ತೆ, ಅನುಭವಿಸ್ಬಿಡ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಮನೆ ಹಾಳ. ಮಗುಗೆ ಹಾಲು ತಗೊಂಬ ಅಂದ್ರೆ ಹೆಂಡೆ ತಂದು ಕುಡಿತಾ ಇದ್ಯಾ? ಮಗುಗೇನಾದ್ರು ತಿನ್ಸೋಣ ಅಂದ್ರೆ ಒಂದು ತುತ್ತು ಅನ್ನನೂ ಇಲ್ಲ. ಮಾಡಿದೆಲ್ಲ ಒಬ್ಬನೇ ತಿಂದು ಪಾತ್ರೆನೂ ಬಳ್ದಿಟ್ಟಿದ್ಯಾ. ನನಗ್ ಬೇಡ, ಮಗುಗಾದ್ರೂ ಒಂದು ತುತ್ತು ಉಳಿಸೋದು ಬೇಡವಾ? ಒಬ್ಬ ತಂದೆಯಾಗಿ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ನಿಂಗೆ. ನೀನು ಒಬ್ಬ ಮನುಷ್ಯನ. 2 ಕಾಲು, 2 ಕೈ, 2 ಕಣ್ಣು, ಬಿಟ್ಟಿರೋಕ್ ಬಂದಿರೋ ದಾಡಿ, ಇದೆಲ್ಲ ಮನುಷ್ಯರಿಗೆ ಎಲ್ಲನೇ ಇರೋದು. ಹೊರಗೆ ಹೋದ್ರೆ ಸಾಲ್ಗಾರ ಕಾಟ, ಒಳಗೆ ಬಂದ್ರೆ ನಿನ್ನ ಕಾಟ. ಇದೊಂದು ದರಿದ್ರ ಜನ್ಮ ಇದು. ನಶೆ ಏರಿಸ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಂದ್ರೆ ಅದಕ್ಕೂ ಸುಖ ಇಲ್ಲ. ಎಂಥ ದರಿದ್ರ ಸಂಸಾರನ ಇದು. ಹೆತ್ ಮಗುಗೆ ಒಂದ್ ಗುಡ್ ಹಾಲು ಕೊಡಕ್ಕಾಗ್ತಿಲ್ಲ. ಈ ಸೌಭಾಗ್ಯಕ್ಕೆ ನನ್ನಂತ ಪಾಪಿಗೆ ಮಕ್ಕಳನ್ನಾದ್ರೂ ಯಾಕೆ ಕೊಟ್ಟೆ ದೇವ್ರೆ? ದೇವ್ರ ಇಲ್ಲಿ ಕಾಣ್ತಾನೆ ಇಲ್ಲ ದೇವರು. ನಮ್ಮ ದೇವರು ಇಲ್ಲಿದ್ದಾರೆ. ದೇವ್ರೇ, ಓ ಸಾವುಕರು, ಏನು ಬಡವನ ಮನೆವರೆಗೂ ಹುಡ್ಕೊಂಡು ಬಂದ್ಬಿಟ್ಟಿದ್ದೀರಾ? ಮುಚ್ಚೋ ಬಾಯಿ, ಕುಡ್ಕೊಂಡು ತಗೊಂಡು ಹಣ ಕೊಡದೆ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದೀಯಾ. ನೀನು ದುಡ್ಡು ಕೊಡಲಿಲ್ಲ ಅಂದರೆ ಕೈ ಕಾಲು ಮುರಿದು ಕುಂಡ್ರಿಸ್ತೀನಿ. ಅಯ್ಯೋ ಬೇಡ ಬುದ್ಧಿ, ಈಗಷ್ಟೇ ನನ್ನ ಹೆಂಡತಿಗೆ 2 ಕಾಲು 2 ಕೈ ಇದೆ ಅಂತ ತೋರಿಸಿದ್ದೀನಿ. ನೀವು ಅದನ್ನೇ ಕಿತ್ಕೊಂಡ್ಬಿಟ್ರೆ ಏನು ಮಾಡಲಿ? ಸ್ವಲ್ಪ ಸಮಯ ಕೊಡಿ, ತೀರಿಸ್ಬಿಡ್ತೀನಿ. ಹೆಂಗೋ ತೀರಿಸ್ತೀಯಾ? ಅಸಲು ಬಡ್ಡಿ 2 ಸೇರಿ 500 ವರಹ ಆಗಿದೆ. ಈ ಗುಡ್ಸಲ ಜೊತೆ ನಿನ್ನನ್ನು ಸೇರಿಸಿ ಮಾರ್ಸಿದ್ರು 500 ವರಹ ಸಿಗಲ್ಲ. ಅದಕ್ಕೆ ನಾನೊಂದು ಉಪಾಯ ಹೇಳ್ತೀನಿ. ಅದನ್ನು ಮಾಡಿದ್ರೆ ನಿನ್ನ ಸಾಲನೂ ತೀರುತ್ತೆ, ನಿನ್ನ ಹೆಂಡಕ್ಕೆ ಕೈ ತುಂಬ ದುಡ್ಡು ಸಿಗುತ್ತೆ. ಮಾಡ್ತೀಯಾ? ಮಂತ್ರವಾದಿ ಹತ್ರ ನಾನೊಂದು ಪೂಜೆ ಮಾಡಿಸ್ತಾ ಇದ್ದೀನಿ. ಆ ಪೂಜೆಗೆ ಒಂದು ಬಲಿ ಕೊಡಬೇಕು, ನರಬಲಿ. ಏನು ನರಬಲಿನ? ಹೌದು. ಅಯ್ಯೋ, ನನ್ನ ಕೈಲಾಗಲ್ಲ ಬುದ್ಧಿ, ನನ್ನನ್ನು ಬಿಟ್ಬಿಡಿ. ನಿಮ್ಮ ದಮ್ಮಯ್ಯ. ಓಯ್, ನನಗೆ ಬೇಕಾಗಿರೋದು ನೀನಲ್ಲ, ನಿನ್ನ ಮಗು. ಏನಂದ್ರಿ ಬುದ್ಧಿ? ಮಗುನ? ಹೌದು. ಬಲಿ ಕೊಡಬೇಕಾಗಿರೋದು ಸಣ್ಣ ಮಗುನ. ಅಯ್ಯೋ, ನನ್ನ ಹೆಂಡತಿಗೆ ಏನಾದರೂ ಗೊತ್ತಾದ್ರೆ ನನ್ನೇ ಬಲಿ ಕೊಟ್ಬಿಡ್ತಾಳಷ್ಟೇ. ಏಯ್, ಅವಳಿಗೆ ಸುಳ್ಳು ಹೇಳೋ. ಮಗುಗೆ ಮಂತ್ರವಾದಿ ಹತ್ರ ಯಂತ್ರ ಕಟ್ಸಿದ್ರೆ ಯೋಗ ಬರುತ್ತೆ ಅಂತ ನಂಬಿಸು.
ಬಡತನದಲ್ಲಿರೋರಿಗೆ ಶ್ರೀಮಂತಿಗೆ ಬರುತ್ತೆ ಅಂದರೆ ಏನು ಬೇಕಾದರೂ ನಂಬ್ತಾರೆ. ಯಾವ ಮಂತ್ರವಾದಿ ದೇವಸ್ಥಾನ ದೇವ್ದ ಹತ್ರ ಬೇಕಾದರೂ ಬರ್ತಾರೆ. ಹಂಗಂತೀರ? ಹೌದು, ನಿನಗೆ ಇದು ಚೊಚ್ಚಲ ಮಗು. ಇದು ಹೋದರೂ ಒಂದೇ ವರ್ಷದಲ್ಲಿ ಇನ್ನೊಂದು ಮಗು ಹುಟ್ಟುತ್ತೆ. ಆದರೆ ನೀನು ನನ್ನ ಹತ್ರ 10 ವರ್ಷ ದುಡಿದ್ರೂ ನನ್ನ ಸಾಲ ತೀರ್ಸೋಕ್ಕಾಗಲ್ಲ. ನಾನು ಹೇಳಿದ ಕೆಲಸ ಮಾಡಿದ್ರೆ ನಿನ್ನ ಸಾಲನೂ ಮನ್ನಾ ಮಾಡ್ತೀನಿ, ನಿನ್ನ ಕೈಗೆ 100 ವರಹನೂ ಕೊಡ್ತೀನಿ. ನೀನು ಹೆಣದಲ್ಲೇ ಸ್ನಾನ ಮಾಡ್ಬೋದು. ಬರೋ ಅಮಾವಾಸ್ಯೆ ದಿನ ಮಗು ಬೇಕು. ಯಾವ ಕಾರಣಕ್ಕೂ ಮಾತು ತಪ್ಪಬಾರ್ದು. ಯೋಚನೆ ಮಾಡು. ಬಲಿಗೆ ಸಿದ್ಧ ಆಯ್ತು. ಮಗು ಎಲ್ಲಿ? ಏಯ್, ಎಲ್ಲೋ ಅವನು ಬರಲೇ ಇಲ್ವಲ್ಲೋ? ಬರ್ತೀನಿ ಅಂತ ಹೇಳಿದಾನೆ ಸಾವುಕಾರ್ರೆ. ಅವನು ಕುಡುಕ್ ನನ್ನ ಮಗ, ನಂಬಕ್ಕಾಗಲ್ಲ. ಜೊತೆಲಿ ಇದ್ದು ಕರ್ಕೊಂಡು ಬಾ ಅಂತ ಹೇಳ್ದೆ, ಕೇಳಿದ್ಯಾ? ಅವನು ಕುಡ್ಕ ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ. ಜೊತೆಲಿದ್ರೆ ಅನುಮಾನ ಬರುತ್ತೆ. ನೀನು ಹೋಗು ಅಂದ, ಅದಕ್ಕೆ ಬಂದ್ಬಿಟ್ಟೆ. ಅದಕ್ಕೆ ನೀನು ನಂಬಿಟ್ಟು ಬಂದ್ಬಿಟ್ಟ? ಕೈಗೆ ದುಡ್ಡು ಬೇರೆ ಕೊಟ್ಟಿದ್ದೀವಿ. ಎಲ್ಲಾರು ಕುಡ್ಕೊಂಡು ಬಿದ್ದಿದ್ರೆ ನಮ್ ಗತಿ ಏನು? ಆಹಾ, ಇದು ತುಂಬಾ ಕಠಿಣವಾದ ಬಲಿ ಪೂಜೆ. ಸರಿಯಾದ ಸಮಯಕ್ಕೆ ಬಲಿ ಕೊಡ್ಲಿಲ್ಲ ಅಂತ ಅಂದ್ರೆ ಪೂಜೆಗೆ ಭಂಗ ಆಗತ್ತೆ.